ಮೈಸೂರಿನಲ್ಲಿ ನಾಡ ಹಬ್ಬದ ವೈಭವ ಮರುಕಳಿಸಿದೆ. ಅದ್ದೂರಿ ಜಂಬೂ ಸವಾರಿಗೆ ಮೈಸೂರು ಮೈದುಂಬಿ ನಿಂತಿದೆ. ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ರೀತಿಯಿಂದಲೂ ಕೂಡ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯ ಮೆರವಣಿಗೆಗೂ ಮುನ್ನ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 18 ನಿಮಿಷದ ಒಳಗೆ ಪೂಜೆ ನೆರವೇರುತ್ತೆ. ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜ ಪೂಜೆಯನ್ನ ನೆರವೇರಿಸ್ತಾರೆ. ನಾಡಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆನೇ ಜಂಬೂ ಸವಾರಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಲೋ ಹಲೋ ನಿಮ್ಮ ಮೊಬೈಲ್ ಇಲ್ಲಿ ಇಲ್ಲಿ ಹಲೋ ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಅನೇಕ ಕಾರ್ಯಕ್ರಮದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇರೋದು. ಹಲೋ 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 ನಿಮ್ಮ ಮೊಬೈಲ್ ಇಲ್ಲಿ ಇಲ್ಲಿ ಯದುವೀರ್ ಒಡೆಯರ್ ಅವರು ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಆನೆಗಳಿಗೆ ಸಿಂಗಾರವನ್ನ ಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವ ಮತ್ತೊಂದು ದೃಶ್ಯ. ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಯದುವೀರ್ ಒಡೆಯರ್. ಪ್ರತಿ ವರ್ಷವೂ ಕೂಡ ಮೈಸೂರಿನಲ್ಲಿ ವಿಜಯದಶಮಿಯ ದಿನ ನಡೆಯುವಂತಹ ಕಾರ್ಯಕ್ರಮ. ಆದರೆ ಈ ಬಾರಿ ನಾಡಹಬ್ಬ ದಸರಾ 11 ದಿನಗಳ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಸದ್ಯ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೊನೆಯ ದಿನ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ವಿಜಯ ತಂದುಕೊಟ್ಟ ಆಯುಧಗಳಿಗೆ ಒಡೆಯರ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೈಸೂರಿನ ಅರಮನೆಯ ಒಳಗಡೆ ಯದುವೀರ್ ಅವರು ಪೂಜೆಯನ್ನ ನೆರವೇರಿಸ್ತಾ ಇರುವ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಮುಷ್ಟಿ ಜಟ್ಟಿ ಕಾಳಗಕ್ಕೆ ಅಖಾಡ ವೇದಿಕೆ ರೆಡಿಯಾಗಿದೆ. ವಜ್ರ ಮುಷ್ಟಿ ಕಾಳಗ ಕೆಲವೇ ಕ್ಷಣಗಳಲ್ಲಿ. ಅರಮನೆಯ ಒಳಗಡೆ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಯದುವೀರ್ ಒಡೆಯರ್. ಹೊರಗಡೆ ವಜ್ರ ಮುಷ್ಟಿ ಕಾಳಗಕ್ಕೆ ವೇದಿಕೆ ರೆಡಿಯಾಗಿದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಾಯಿ ಪ್ರಮೋದಾದೇವಿ ಮೊಮ್ಮಗ ಹೊರಗಡೆ ಆಗ್ತಾ ಇರುವಂತಹ ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಜ್ರ ಮುಷ್ಟಿ ಕಾಳಗ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.